ಅಜ್ಜಿ, ಮೊದಲು ದಿವ್ಯಂಗೆ ಮದ್ವೆ ಮಾಡೋಣ. ಈ ಮನೇಲಿ ತಕ್ಷಣ ಒಂದು ಶುಭ ಕಾರ್ಯ ನಡಿಬೇಕು. ಆ ಕೆಲಸ ಮಾಡೋಣ ಅದ್ಕೆ, ಎಲ್ಲ ಸಮಸ್ಯೆನೂ ತೀರ್ ಹೋಗುತ್ತೆ. ದಿವ್ಯನ್ ಮದ್ವೆ ಜೊತೆಗೆ ಅಭಿ ಮದ್ವೆನೂ ಮಾಡ್ಬಿಡೋಣ. ಬೇಡ ಅಜ್ಜಿ, ಗೊತ್ತಿದ್ದು ಇನ್ನೊಬ್ಳು ಅಮಾಯಕಿ ಪ್ರಾಣ ತೆಗಿಯೋದಾ? ಬೇಡ ಅಜ್ಜಿ. ಹಾಗಂತ ವಂಶ ಬೆಳೆಯೋದ್ ಬೇಡವಾ? ದಿವ್ಯಾ ಹುಟ್ಟೋ ಮಕ್ಳನ್ನೇ ವಾರಸ್ದಾರರು ಅನ್ಕೊಳ್ಳೋಣ. ಹೌದಜ್ಜಿಯವ್ರೆ, ಹೆಣ್ಣಾದ್ರೂ ಗಂಡಾದ್ರೂ ವಾರಸ್ದಾರರೇ ಅಲ್ವಾ? ಅಭಿಗೆ ಮದುವೆ ಮಾಡಿ ನಾವು ಅನವಶ್ಯಕವಾಗಿ ಗಂಗಾ ಹಾಗೆ ಮತ್ತೊಂದು ಹುಡುಗಿನ ಬಲಿ ಕೊಡೋದು ಯಾಕೆ? ತಕ್ಷಣ ದಿವ್ಯಾಗ್ ಮದ್ವೆ ಮಾಡೋಣ. ದಿವ್ಯಾ ಬರ್ತಿದ್ದಾಳೆ, ಇನ್ಯಾರು ಏನು ಮಾತಾಡ್ಬೇಡಿ. ನೀವು ಮಾತ್ರ ಬಂದಿದ್ದೀರಾ? ಅಭಿ ಎಲ್ಲಿ? ಅಣ್ಣ ದೇವಿಪುರಕ್ಕೆ ಹೋಗಿದ್ದಾನೆ ಅಜ್ಜಿ. ದೇವಿಪುರಕ ಯಾಕೆ? ದೇವಿಪುರಕ್ಕೆ ಹೋಗಿ ಬಂದ್ಮೇಲೆ ನಾಣಿ ಅಂಕಲಿಗೆ ಹಾಗಾಗಿದ್ದು. ಅಂಕಲ್ ನಮ್ಮ ಹತ್ರ ಏನೋ ಹೇಳಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ರು, ಹೇಳೋಕ್ಕಾಗ್ಲಿಲ್ಲ. ಅದೇನು ಅಂತ ತಿಳ್ಕೋಬೇಕು ಅಂತ ಅಣ್ಣ ಅಲ್ಲಿಗೆ ಹೋಗಿದ್ದಾನೆ. ಮಿಸ್ ಆಗಿ ಶಾಪದ ಬಗ್ಗೆ ಅಭಿಗೆ ಗೊತ್ತಾಗಿದ್ದೀಯೇನೋ ಚಂದ್ರಿಕಾ? ಮೊನ್ನೆ ದಿವ್ಯಾ ಕೂಡ ದೇವಿಪುರಕ್ಕೆ ಹೋಗಿ ಬಂದ್ಲಲ್ಲ, ಇವಳಿಗೆ ಮಾತ್ರ ಏನಾದ್ರೂ ಗೊತ್ತಾಯ್ತಾ? ಅಭಿ ನಿನ್ನೆ ತಾನೇ ಮನೆಗ್ ಬಂದಿದ್ದು, ಆಗ್ಲೇ ಈ ಕೆಲ್ಸ ಎಲ್ಲ ಯಾಕಮ್ಮ? ಅಣ್ಣನ ಬಗ್ಗೆ ನಿಮ್ಗೆ ಗೊತ್ತು ಅಲ್ವಾ ಅಜ್ಜಿ, ಅವನ್ ಏನಾದ್ರೂ ಅನ್ಕೊಂಡ್ರೆ ಅದನ್ನ ಮಾಡೋವರೆಗೂ ಬಿಡಲ್ಲ. ನಮ್ಮಪ್ಪ ನಮ್ಮ ಹತ್ರ ಏನು ಹೇಳಬೇಕು ಅನ್ಕೋತಾ ಇದ್ದಾರೋ ಅದನ್ನ ಅಭಿ ಅವರು ಇವತ್ತು ಖಂಡಿತವಾಗ್ಲೂ ತಿಳ್ಕೋತಾರೆ. ಹಲೋ, ಏನು? ಯಾವಾಗ? ಎಲ್ಲಿ? ಅಮ್ಮವ್ರೆ, ನಾವು ತಕ್ಷಣ ಹಾಸ್ಪಿಟಲ್ಗೆ ಹೋಗ್ಬೇಕು. ಏನಾಯ್ತು ಕೇಶವ? ಶಶಿ ಮೇಡಮ್ ಸೂಸೈಡ್ ಅಟೆಂಪ್ಟ್ ಮಾಡಿದಾರಂತೆ, ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದಾರಂತೆ.